ಸ್ನೇಹಿತರೆ ನಮಸ್ಕಾರ, ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ಹೈಕೋರ್ಟ್ನಿಂದ ಈ ಒಂದು ಭೂಮಿ ಇದ್ದವರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ಮೇಲೆ ಇಂಥ ಒಂದು ಭೂಮಿ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಿ ಹೊಸ ಆದೇಶ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ನಿಮ್ಮ ಹತ್ರ ಯಾವ್ದಾದ್ರು ಭೂಮಿ ಇತ್ತಂದ್ರೆ 1 ಎಕರೆ ಆಗ್ಬೋದು, 2 ಎಕರೆ ಆಗ್ಬೋದು, 3, 4, 5, 6, 20, 30, 100 ಎಕರೆ ಭೂಮಿ ಇತ್ತಂದ್ರೆ ವಿಡಿಯೋ ಕೊನೆತನಕ ನೋಡಿ ನಿಮ್ಗೋಸ್ಕರನೇ ಸರ್ಕಾರದಿಂದ ಹೊಸ ಆದೇಶ ಜಾರಿ ಮಾಡಿದ್ದಾರೆ. ಅಕಸ್ಮಾತ್ ಇಂಥ ಒಂದು ಭೂಮಿ ನೀವೇನಾದ್ರೂ ಮಾರಾಟ ಮಾಡಿದ್ರೆ ನಿಮಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಅದ ನಂತರ ದಂಡ ಕೂಡ ಹಾಕ್ತಾರೆ, ಜೈಲು ಶಿಕ್ಷೆ ಕೂಡ ಆಗುವಂತ ಸಾಧ್ಯತೆ ಇದೆ. ಯಾವ್ದು ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಈಗ ನಿಮ್ಗೆ ಗೊತ್ತಿರುವಂತೆ ಸರ್ಕಾರದಿಂದ, ಹೈಕೋರ್ಟ್ ನಿಂದ, ಸುಪ್ರೀಂ ಕೋರ್ಟ್ ನಿಂದ ಒಂದೊಂದಾದ್ಮೇಲೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಂತ ಜನ ಇದ್ದಾರೆ, ಯಾರಿಗೆ ಬದ್ಧತೆ ಮಾಡ್ತಿದ್ದಾರೆ, ಯಾರಿಗೆ ಬದ್ಧತೆ ಇಲ್ಲ, ಯಾರಿಗೆ ಕೀಳಾಗಿ ನೋಡ್ತಿದ್ದಾರೆ, ಯಾರಿಗೆ ದೊಡ್ಡ ಮೇಲೆ ಜಾತಿ ಅಂತ ನೋಡ್ತಿದ್ದಾರೆ, ಎಲ್ಲ ನಿಮ್ಗೆ ಗೊತ್ತೇ ಇದೆ. ಈಗ ಇದನ್ನೆಲ್ಲ ಇಟ್ಕೊಂಡು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅದನ್ನೇ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ₹1 ಕೂಡ ನಿಮಗೆ ಖರ್ಚಾಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಕರ್ನಾಟಕ ಹೈಕೋರ್ಟ್ ನಿಂದ ಒಂದು ಆದೇಶ ಬಂದಿರತ್ತೆ. ಏನಂದ್ರೆ ಎಸ್ ಸಿ ಎಸ್ ಟಿ ಇದ್ದವ್ರದ್ದು ಭೂಮಿಯನ್ನ ಮಾರಾಟ ಮಾಡುವಂತಿಲ್ಲ ಸರ್ಕಾರ ಆದೇಶ ಕೊಟ್ಟಿದೆ. ಈಗ SC/ST ದವರು ವರ್ಗಾವಣೆ ಮಾಡುವಂತ ಯಾವುದೇ ರೀತಿಯಾಗಿ ರೂಲ್ಸ್ ಜಾರಿ ಮಾಡಿಲ್ಲ ಅಂತ ಹೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ಇನ್ನೊಂದು SC/ST ದವ್ರದ್ದು ಭೂಮಿ ಕೂಡ ಮಾರಾಟ ಮಾಡುವಂತಿಲ್ಲ. ಅದ ನಂತರ ತಗೋದು ಕೂಡ ಅವಕಾಶ ಇರೋದಿಲ್ಲ. SC/ST ದವರು ಮನೆತನದಲ್ಲಿ ಅಲ್ಲೇ ಇರಬೇಕು, ಭೂಮಿ ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಅಕಸ್ಮಾತ್ ಏನಾದ್ರು SC/ST ಅಭ್ಯರ್ಥಿಗಳು ಅವ್ರೇನಾದ್ರು ಮಾರಾಟ ಮಾಡಿದ್ರೆ ಅವ್ರು ಯಾರು ತಗೊಂಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸರ್ಕಾರದಿಂದ ಕೊಟ್ಟಿರುವಂತ ಭೂಮಿ ಇರ್ತಾವೆ, ಅವೆಲ್ಲ ಸರ್ಕಾರದಿಂದ ಕೊಟ್ಟಿರುವಂತ ಭೂಮಿ ಮಾರಾಟ ಮಾಡೋದಿಲ್ಲ ಅಂತೇಳಿ ರೂಲ್ಸ್ ಜಾರಿ ಇದೆ. ಈಗ ಹಳೇದಾಗ ನೀವೇನಾದ್ರೂ ಸರ್ಕಾರ ಜಾಗದಲ್ಲಿ ಅಥವಾ ಸರ್ಕಾರದ ಭೂಮಿಯಲ್ಲಿ ನಿಂತಿತ್ತಂದ್ರೆ ಆ ಒಂದು ಭೂಮಿ ಬೇರೆದವರಿಗೆ ಮಾರಾಟ ಮಾಡುವಂತಿಲ್ಲ. ಇದು ರೂಲ್ಸ್ ಆಗಿರತ್ತೆ. ಅದ ನಂತರ ಇನ್ನೊಂದು, ಸರ್ಕಾರಿ ಜಾಗದಲ್ಲಿ ಸರ್ಕಾರ ಭೂಮಿಯನ್ನ ಮಾರಾಟ ಮಾಡುವಂತಿಲ್ಲ, ಇದು ಕೊಟ್ಟಿದ್ದಾರೆ. ಈಗ SC/ST ವರ್ಗದವರು ಅವ್ರದ್ದು ಭೂಮಿ ತಗೊಂಡು ಬೇರೆದವರಿಗೆ ಮಾರಾಟ ಮಾಡುವಂತ ರೂಲ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮಾರಾಟ ಮಾಡುವಂತೆಲ್ಲ ಆ ಒಂದು ಭೂಮಿ ಇದ ತಿಳಿಸ್ಕೊಡ್ಬೇಕಂತ ವಿಡಿಯೋ ಮಾಡಿರೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಸರ್ಕಾರ ಹೈಕೋರ್ಟ್ ರಿಲೀಸ್ ಮಾಡಿದಂತ ಮಾಹಿತಿಗಳ ಪ್ರಕಾರ SC/ST ವರ್ಗದ ಭೂಮಿ ಬೇರೆದವರಿಗೆ ಮಾರಾಟ ಮಾಡುವಂತೆಲ್ಲ ಒಂದು ಆದೇಶ ಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.